ಅವಕ್ಕೆ ಈಗ ಏನು ರಾಸಾಯನಿಕ ಕೃಷಿಗೆ ಹೋಗೋದು ಒಳ್ಳೇದು ಅಲ್ಲೇ ಅಲ್ಲ. ಈಗ ಸಾವಯವ ಕೃಷಿಗೆ ಅಂದ್ರೆ ಅದಕ್ಕೆ ಗೊಬ್ಬರ ಯೂಸ್ ಮಾಡೋದೇ ಇಲ್ಲ. ಯಾವ ರೈತನು ಯೂಸ್ ಮಾಡೋದಿಲ್ಲ. ನಮ್ಮ ನೀರಿಗೆ ಮತ್ತು ಈ ಇದಕ್ಕೂ ಭೂಮಿಗೆ ಅದ ಇದಾಗಲ್ಲ. ಸಾವಯವ ಕೃಷಿನೇ ಮಾಡ್ಬೇಕಿಲ್ಲ ಎಲ್ಲರೂ. ಹೋದ ವರ್ಷ ಒಂದೂವರೆ 2 ಕ್ವಿಂಟಲ್ ಅಷ್ಟೇ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಈ ಸಾವಯವ ಕೃಷಿಕರು ಡಾಕ್ಟರ್ ಸೋಗಿಲ್ ಅರೇಕಾ ಸ್ಪೆಷಲ್ ಬಳಸಿ ತಮ್ಮ ಕೃಷಿ ಜೀವನವನ್ನ ಹಸನಾಗಿಸಿಕೊಂಡಿದ್ದಾರೆ. ಅಡಿಕೆ ಬೆಳೆ ಯಾವ ರೋಗದ ಆತಂಕವಿಲ್ಲದೆ ಸಮೃದ್ಧವಾಗಿ ಬೆಳೆಯುತ್ತಿದೆ. ಹೆಸರು ಯಲ್ಲಪ್ಪರಿ, ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು ವೈಟಿ ಮೆಡ್ಲೇರಿ ಅಂತ ಗ್ರಾಮ. ನಾವು ಬಹಳ ವೀಕ್ ಐತ್ರಿ. ನಾವ್ ಯಾವ್ದು ಕೇರ್ ತಗೊಂಡಿದ್ದಲ್ಲ. ಹೆಸರೇ ಡಾಕ್ಟರ್ ಸೈಲಾಕಿರ ಒಳ್ಳೇದ ಅಂತ ನಮ್ದು ಕೆಲವು ಇದನ್ನ ಕೇಳಿದ್ವಿ. ಆ ಪ್ರಕಾರ ಡಿಸೆಂಬರ್ ತಿಂಗಳ ಹಾಕೇವಿ. ಈಗ ಇಂಪ್ರೂವ್ಮೆಂಟ್ ಕಂಡತ್ರಿ. ನಾವು ಬೇಸಿಗೆ ಬಿಸಿಲು ಅಂತಂದು ಒಟ್ಟು ನೀರ್ ಜಾಸ್ತಿ ಕೊಟ್ಕಂತ ಬಂದವ್ರಿ. ಅದ್ರ ಸಲುವಾಗಿ ಒಟ್ಟು ಹಳ್ಳ ಜಾಸ್ತಿ ಉದುರ್ತವು, ಗರಿನೂ ಒಂದ್ ಸ್ವಲ್ಪ ಹಳದಿ ಆಗಿವು. ಅದಕ್ಕೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಾವು ಈಗ ಮಾಹಿತಿ ತಗೋಬೇಕಾಗೈತ್ರಿ. ಅದೇ ನಾವು ಹೋದ್ಸಲ ಬಂದಾಗ ನಿಮ್ಗೆ ಹೇಳಿದೆ ನೀರ್ ಆದಷ್ಟು ಕಂಟ್ರೋಲ್ ಮಾಡ್ಲೇಬೇಕು ಅಂತ ಹೇಳಿದೆ. ಡಾಕ್ಟರ್ ಸೈಲ್ ಕೊಡಕಂತ ಮುಂಚೆ ಈ ಗೌರ್ಮೆಂಟ್ ಗೊಬ್ಬರ ವಾಪಸ್ ಕೆಲವು ಕಡೆ ನೋಡಿ ಅದನ್ನ ವಾಪರ್ಸಿದ್ವಿ. ಅದು ನಮಗೆ ಸರಿ ಕಾಣಲಿಲ್ಲ. ಹಂಗಾಗಿ ಮುಂದೆ ಈ ದಾರಿ ಹಿಡ್ದವ್ರಿ. ಭೂಮಿ ಚೇಂಜ್ ಆಗೈತ್ರಿ. ಎರೆಹುಳ ಅದ ಆಗ್ಯಾವ್ರಿ. ಯಾವ್ದು ಏನು ನಾವು ಅನ್ಕೊಂಡಂಗ ಎಲ್ಲಾ ಇಂಪ್ರೂವ್ಮೆಂಟ್ ಆಗೈತ್ರಿ. ಏನ್ ಆಗ್ಬೇಕು ಅಂತಂದ ಇದೈತಲ್ಲ ಆ ಪ್ರಕಾರ ಇಂಪ್ರೂವ್ಮೆಂಟ್ ಕಂಡವಿ. ಇನ್ನು ಮುಂದೆ ಇದಕ್ಕಂತೂ ಜಾಸ್ತಿ ಇಂಪ್ರೂವ್ಮೆಂಟ್ ಕಾಣ್ಬೇಕನ್ನ ನಮ್ಮ ಆಶೆ. ಹೋದ ವರ್ಷ ಎಷ್ಟು ಕ್ವಿಂಟಲ್ ಅಡಿಕೆ ಕೊಟ್ಟಿದ್ದೀರಿ ನೀವು? ಹೋದ ವರ್ಷ ಒಂದೂವರೆ 2 ಕ್ವಿಂಟಲ್ ಅಷ್ಟೇ. ಈ ಸರಿ ಭಗವಂತ ಏನ್ ಮಾಡ್ದ ನೋಡ್ಬೋದು. ಬೆಂಚ್ ಎಲ್ಲ ಹಾಕ್ಸಿದಾರ? ಹೌದು. ಏನಕ್ ಮಾಡ್ಕೊಂಡ್ರಿ ಇವೆಲ್ಲ? ಈಗ ಅದನ್ನ ಪುಡಿ ಮಾಡಿ ಭೂಮಿ ಫಲವತ್ತತೆ ಬರೋಕಲ್ರಿ ಸರ್. ಮತ್ತೆ ಅವರು ಪಾಪ ಕೆಮಿಕಲ್ಸ್ ರಾಸಾಯನಿಕ ಗೊಬ್ಬರಗಳು ಬಳಸ್ಕೊಂಡು ಸಾಕಷ್ಟು ಸರ್ಕಸ್ ಮಾಡಿದ್ರೇನು ಏನು ಮಾಡಕ್ ಆಗಲ್ಲ ಅಂತ ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಗೊಬ್ಬರ ರೇಟ್ ಜಾಸ್ತಿ ಆಗಿದೆ. ಜಾಸ್ತಿ ಕಮ್ಮಿ ಅಲ್ಲ, ಇದನ್ನ ಹಾಕಿ ಖರ್ಚು ಕಮ್ಮಿ. ಇದನ್ನ ಮಾಡ್ಕೊಂತ ಹೋಗೋದು ಒಳ್ಳೇದಂತ. ಒಳ್ಳೇದ್ ಯಾವ್ದು ಕೆಟ್ಟದ್ದು ಯಾವ್ದು. ರೆಡ್ಡಿ ಅಂತಂದ ಹೇಳಿ 2 ವರ್ಷದಿಂದ ಮೈಕ್ರೋ ಇದಕ್ಕೆ ಬೆಂಗಳೂರಿಗೆ ಒಂದಿನ ಟ್ರೈನಿಂಗ್ ಹೋಗಿ ಬಂದ. ಹೋಗಿ ಬಂದು ಅವನು ಇದನ್ನ ಅದಕ್ಕ ಇದು ಮಾಡ್ಲಿಲ್ಲ. ಅವ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ಲಿಲ್ಲ. ನಾನು ಏನ್ ಮಾಡಿದೆ, ಈ ವಾಟ್ಸಪ್ ನೋಡಿದೆ. ಅಲ್ಲೋ ನೀನ್ ಅದಕ್ಕೆ ಹೋಗಿ ಬಂದಿ, ನೀನ್ ಏನ್ ಮಾಡಿದಿ, ಇದೆಲ್ಲ ಹೇಳ್ತಾರ, ನೀನ್ ಏನ್ ಮಾಡಿದಿ ಅಂತ ಕೇಳಿ. ಇಲ್ಲ ಅದ್ರ ಬಗ್ಗೆ ನಾನು ಇದು ಮಾಡಿದ್ದೀನಿ, ಹೋಗಿ ಬಂದ್ ಖರೆ. ಆದ್ರೆ ಏನ್ ಮಾಡ್ಬೇಕು ಅಂದ್ರೆ ಇವ್ರು ಮಾಡಿದಾರಂತಪ್ಪ ಅಂತಂದೇಳಿ ಮತ್ತೆ ಇವ್ರ ತೋಟಕ್ ಬಂದೆ. ಇವ್ರ ತೋಟಕ್ ಬಂದು ನೋಡಿದೆ. ಅದು ಮಾಡುವ ತಿಂಗಳಾಗಿತ್ತಾನ. ಇಲ್ಲ ನಾನು ಮಾಡ್ಬೇಕು ಅಂದ. ಅವಾಗ ಅವನು ನಾನ್ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದಾನಿ, ಅವಾಗ ಮಾಡಿದ್ರೆ ಹಳೇದಕ್ಕತ್ತು ಅಂದು. ಅವಾಗ ಅಲ್ಲಿ ಅವನು 2 ಎಕರೆಕ್ಕೆ 2 ಲೀಟರ್ ಅವ್ನು 2 ಕ್ಯಾನ್ ತಗೊಂಡ. ನಾನು 400 ಗಿಡಕ್ಕೆ ನಾನು 1 ಕ್ಯಾನ್ ತಗೊಂಡು ಯೂಸ್ ಮಾಡಿದೆ. ಅದಕ್ಕೆ ನಾನೊಂದು ರಾಸಾಯನಿಕ ಗೊಬ್ಬರ ನಮ್ಮ ಈ ಹಾರ್ಟಿಕಲ್ಚರ್ ಕ್ರಾಪ್ಗೆ ಯೂಸ್ ಮಾಡಿದ್ರೆ ಒಳ್ಳೇದಲ್ಲ ಅಂತ ನನ್ನ ಅನುಭವ. ಓಕೆ, ಈಗ ಏನು ರಾಸಾಯನಿಕ ಕೃಷಿಗೆ ಹೋಗೋದು ಒಳ್ಳೇದು ಅಲ್ಲೇ ಅಲ್ಲ. ಈಗ ಸಾವಯವ ಕೃಷಿಗೆ ಅಂದ್ರೆ ಅದಕ್ಕೆ ಗೊಬ್ಬರ ಯೂಸ್ ಮಾಡೋದೇ ಇಲ್ಲ. ಯಾವ ರೈತನು ಯೂಸ್ ಮಾಡೋದಿಲ್ಲ. ಯಾರ ಮನೆಗೂ ದನಗಳಿಲ್ಲ. ಕಟ್ಲೇಬೇಕು. ಎಕರೆಕ್ ಒಂದು 2 ಟ್ರಿಪ್ಪರ ಟ್ರ್ಯಾಕ್ಟರ್ ಟ್ರಿಪ್ ಅಲ್ಲಿ ಗೊಬ್ಬರ ಹಾಕಿದ್ರ ಅದೇನಾದ್ರೂ ಸುಧಾರಣೆ ಆಗ್ತದೆ. ಇಲ್ವೇ ಇಲ್ಲ. ಅದಕ್ಕೆ ನಾವು ಏನ್ ಹೇಳ್ತಾವೆ, ರಾಸಾಯನಿಕ ಕೃಷಿ ಬಿಟ್ಟು ಈಗ ಸಾವಯವ ಕೃಷಿಗೆ ಹೋಗ್ಲಿ. ನಮ್ಮ ನೀರಿಗೆ ಮತ್ತು ಈ ಇದಕ್ಕೂ ಭೂಮಿಗೆ ಅದ ಇದಾಗಲ್ಲ. ಸಾವಯವ ಕೃಷಿನೇ ಮಾಡ್ಬೇಕಿಲ್ಲ ಎಲ್ಲರೂ. ನಮ್ಮ ಈ ನೀರಿಗೆ ಸಾವಯವ ಕೃಷಿಗೆ ಹೋಗ್ಬೇಕು. ಆಮೇಲೆ ಈಗ ಎರೆಹುಳು ಇಂಪ್ರೂವ್ ಆಗ್ಲಿಂಗೆ ಈಗ ನಿಮ್ಮ ಈ ಡಾಕ್ಟರ್ ಸಾಯಿಲ್ ಇವನ್ನ ಯೂಸ್ ಹೊಂದ್ಕೊಂಡು ಮಾಡಿದ್ರೆ ಮುಂದೆ ಅದು ಸಾವಯವ ಕೃಷಿಗೆ ಅನುಕೂಲ ಆಗುತ್ತೆ. ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ, ರೈತರ ಪಾಲಿನ ಸಾವಯವ ಬಂಗಾರ. ಬೆಳೆ ಯಾವುದೇ ಆಗಿರಲಿ, ಡಾಕ್ಟರ್ ಸಾಯಿಲ್ ನಿಮ್ಮ ಸಂಗಾತಿಯಾಗಿರಲಿ. ಮೈಕ್ರೋಬಿ ಆಗ್ರೋಟೆಕ್ ಸಂಸ್ಥೆಯ ಹೆಮ್ಮೆಯ ಕೊಡುಗೆ. ರಾಜ್ಯದಾದ್ಯಂತ ಪ್ರತಿ ತಾಲೂಕಿನಲ್ಲೂ ಡಾಕ್ಟರ್ ಸಾಯಿಲ್ ಲಭ್ಯ.
ಅಧಿಕೃತ ಡೀಲರ್ಗಳಿಂದ ಮಾತ್ರ ಡಾಕ್ಟರ್ ಸೈಲ್ ಉತ್ಪನ್ನಗಳನ್ನು ಖರೀದಿಸಿ. ಅಧಿಕೃತ ಸೇವೆ, ಸಲಹೆ ಪಡೆಯುವ ಅಮೂಲ್ಯ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ಕರೆ ಮಾಡಿ 9099262233.